ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯನ್ನು ಹಿಡಿದು ಗುಡಿಸಬಹುದೇ, ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದಾಗಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಅದಕ್ಕೆ ವೀಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದು ಆದಷ್ಟು ಮರೆಯಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರವನ್ನು ತಿಳಿಸಿ ಡೀಟೇಲ್ ಆಗಿ ನಿಮ್ಮ ಸಮಸ್ಯೆನ ಬರೆದು ಕಳುಹಿಸಿ. ಹಾಗೆಯೇ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ನಾನು ಅದನ್ನು ಗುರುತಿಸಿ ರಾಶಿ ನಕ್ಷತ್ರವನ್ನು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು. ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಮುಕ್ತವಾಗಿ ಹಂಚ್ಕೋಬಹುದು. ನಿಮ್ಮ ಸಮಸ್ಯೆ ಅಥವಾ ಆಧ್ಯಾತ್ಮಿಕ ಜ್ಯೋತಿಷ್ಯ ಸಂಬಂಧಪಟ್ಟಂಥ ಪ್ರಶ್ನೆ ಕೂಡ ಆಗಿರಬಹುದು. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜು ದೈವದ ಆಶೀರ್ವಾದ ನನ್ನ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕುವ ಅಭ್ಯಾಸ ಕೆಲವರಿಗೆ ಇರುವಂಥದ್ದು. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯಿಂದ ಮನೆಯನ್ನು ಗುಡಿಸಬಾರದು ಎಂದು ಹೇಳಲಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯನ್ನು ಹಿಡಿಯಬಾರದೆ. ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯನ್ನು ಹಿಡಿದರೆ ಏನಾಗುತ್ತೆ? ಹಾಗೆಯೇ ಬ್ರಹ್ಮ ಮುಹೂರ್ತ ಅಂದರೆ ದಿನದ ಆರಂಭ, ಸೂರ್ಯೋದಯದ ನಂತರ ಬರುವ ಅದ್ಭುತ ಸಮಯ. ಈ ಸಮಯವನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಹಾಗೂ ಅನೇಕ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳನ್ನು ನೆರವೇರಿಸಲು ಸೂಕ್ತವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಸಹ ಮಾಡಲಾಗುತ್ತೆ, ಏಕೆಂದರೆ ಇದು ಮಂಗಳಕರ ಮತ್ತು ಶುಚಿತ್ವದ ಸಂಕೇತ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಸೂಕ್ತ. ಇದಲ್ಲದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಗುಡಿಸುವುದು ಮಂಗಳಕರ. ಹಾಗೆಯೇ ಆದ್ದರಿಂದ ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗುಡಿಸುವುದು ಶುಭ ಕಾರ್ಯ. ಇದು ಸ್ವಚ್ಛ ಅಚ್ಚುಕಟ್ಟಾದ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಮನೆಯ ಶಕ್ತಿಯನ್ನು ಬೆಳಗಿಸುತ್ತೆ. ಮನೆಯನ್ನು ಗುಡಿಸಲು ನಾವು ಪೊರಕೆಯನ್ನು ಬಳಸುತ್ತೇವೆ. ಈ ಸಮಯದಲ್ಲಿ ಪೊರಕೆಯಿಂದ ಮನೆಯನ್ನು ಗುಡಿಸುವುದು ಅಥವಾ ಶುದ್ಧಗೊಳಿಸುವುದು ಶುಭವೋ ಅಶುಭವೋ ಎಂಬುದು ದೊಡ್ಡ ಪ್ರಶ್ನೆ. ಹಾಗೆಯೇ ಧಾರ್ಮಿಕ ಮತ್ತು ಜ್ಯೋತಿಷ ದೃಷ್ಟಿಕೋನದಲ್ಲಿ ನೋಡೋದಾದರೆ ಇದನ್ನು ಅನೇಕ ಧರ್ಮಗಳಲ್ಲಿ ಮತ್ತು ಜ್ಯೋತಿಷ ಶಾಸ್ತ್ರದಲ್ಲಿ ಬ್ರಹ್ಮ ಮುಹೂರ್ತವನ್ನು ದೇವರು ದೇವತೆಗಳ ಸಮಯ ಅಂತ ಪರಿಗಣಿಸಲಾಗುತ್ತೆ. ಧನಾತ್ಮಕ ಶಕ್ತಿಯು ಭೂಮಿಯನ್ನು ಪ್ರವೇಶಿಸುತ್ತದೆ. ಈ ಸಮಯದಲ್ಲಿ ಗುಡಿಸುವುದು ಈ ಸಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಎಂದು ಕೆಲವರು ನಂಬುತ್ತಾರೆ. ಪೊರಕೆಯನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಬಳಸಿದರೆ ಅದು ಸಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಎಂದು ಇನ್ನೊಂದಿಷ್ಟು ಜನರು ನಂಬುತ್ತಾರೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗಾಳಿಯಲ್ಲಿ ಕಡಿಮೆ ಧೂಳು ಮತ್ತು ಅಲರ್ಜಿ ಇರುವಂಥದ್ದು. ಇದು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಲು ಉತ್ತಮ ಸಮಯ ಮತ್ತು ಬೆಳಗ್ಗೆ ಬೇಗನೆ ಏಳುವುದು ಮತ್ತು ಶುದ್ಧವಾದ ಗಾಳಿಯಲ್ಲಿ ಈ ಕೆಲಸವನ್ನು ಮಾಡುವುದು ಸಹ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಅಂತ ಹೇಳಲಾಗಿದೆ. ಹಾಗೆಯೇ ಇನ್ನಿತರ ಆದ್ಯತೆ ನೋಡುವುದಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗುಡಿಸಬೇಕೇ ಅಥವಾ ಬೇಡವೇ ಎಂಬುದು ವೈಯಕ್ತಿಕ ಆದ್ಯತೆಯ ವಿಷಯ. ನಿಮಗೆ ಈ ಸಮಯದಲ್ಲಿ ಗುಡಿಸಲು ಇಷ್ಟವಿದ್ದರೆ ಗುಡಿಸಬಹುದು, ಅಥವಾ ನಿಮ್ಮ ಬಳಿ ಸಾಧ್ಯವಾಗದೇ ಇದ್ದರೆ ಇನ್ನಾವುದೇ ಬೇರೆ ಸಮಯದಲ್ಲಿ ಗುಡಿಸಬಹುದು. ಹಾಗೆಯೇ ಬ್ರಹ್ಮ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವುದರ ಅಥವಾ ಗುಡಿಸುವುದರ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಬಯಸಿದರೆ ಸಕಾರಾತ್ಮಕ ಮನೋಭಾವದಿಂದ ಮಾಡಬೇಕು. ಏನೇನೋ ನೆಗೆಟಿವಿಟಿ ಇಟ್ಕೊಂಡು ಮನಸ್ಸಿನಲ್ಲಿ ನೆಗೆಟಿವಿಟಿ ಇಟ್ಕೊಂಡು ಗುಡಿಸಬಾರ್ದ ಅನ್ನೋದನ್ನು ಆ ಥರ ಯೋಚನೆ ಮಾಡಿ ಗುಡಿಸಬೇಡಿ. ಪಾಸಿಟಿವ್ ವೇಯಲ್ಲಿ ಯೋಚನೆ ಮಾಡಿಕೊಂಡು ನಿಮಗೆ ಇಷ್ಟ ಇದ್ದರೆ ಗುಡಿಸಬಹುದು. ನಿಮ್ಮ ಮನೆ ಮತ್ತು ನಿಮ್ಮ ವೈಯಕ್ತಿಕ ಆದ್ಯತೆಗಳ ಆಧಾರದ ಮೇಲೆ ನೀವು ಮನೆಯನ್ನು ಗುಡಿಸುವ ಸಮಯವನ್ನು ನಿರ್ಧರಿಸಬಹುದು. ಹಾಗೆಯೇ ಈ ಥರ ನಿರ್ಧರಿಸಬಹುದು. ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಗುಡಿಸುವುದು ನಿಮ್ಮ ಜೀವನದ ಮೇಲೆ ಯಾವುದೇ ದೊಡ್ಡ ಪರಿಣಾಮ ಬೀರುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸಕಾರಾತ್ಮಕ ಮನೋಭಾವದಿಂದ ಮತ್ತು ಮುಕ್ತ ಮನಸ್ಸಿಂದ ತೆಗೆದುಕೊಳ್ಬೇಕು. ಯಾವುದೇ ನಿರ್ಧಾರವನ್ನು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಮಾಡಿದರೆ ಎಲ್ಲವೂ ಪಾಸಿಟಿವ್ ಆಗೇ ಇರುತ್ತೆ ಅಲ್ವಾ. ಏನು ಮಾಡಲಿಕ್ಕೆ ಹೋದರೂ ನಾವು ಬೇಡದ್ದನ್ನು ಥಿಂಕ್ ಮಾಡಿಕೊಂಡು ಮಾಡಬಾರ್ದ ಅಂತ ಯೋಚನೆ ಮಾಡ್ಕೊಂಡು ಹೋದರೆ ಇನ್ನೇನೋ ಆಗುತ್ತೆ, ಆಯಿತಾ. ಇದು ಅಂತಲ್ಲ, ಗುಡಿಸೋದು ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ನಮ್ಮ ಮೈಂಡನ್ನು ತುಂಬ ಒಳ್ಳೆಯ ಸಕಾರಾತ್ಮಕ ಮನೋಭಾವನೆಯಿಂದ ಇಟ್ಟುಕೊಳ್ಳುವುದು ಅತಿ ಅವಶ್ಯಕ. ಹಾಗೆಯೇ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆಯನ್ನು ಗುಡಿಸಬೇಕೇ ಅಥವಾ ಬೇಡವೇ ಎಂಬುದು ಅವರವರಿಗೆ ಸಂಬಂಧಪಟ್ಟಿರುವಂಥದ್ದು. ಇಷ್ಟ ಇದ್ದರೆ ಗುಡಿಸಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆದರೆ ನೀವು ಈ ಕೆಲಸವನ್ನು ಸಕಾರಾತ್ಮಕತೆಯೊಂದಿಗೆ ಹಾಗೂ ನಂಬಿಕೆಯೊಂದಿಗೆ ಮಾಡಬೇಕು ಅಷ್ಟೇ, ಗಮನದಲ್ಲಿ ಇಟ್ಕೊಳ್ಳಿ ಅಲ್ವಾ. ಯಾವಾಗಲೂ ನಂಬಿಕೆ ಮತ್ತು ಸಕಾರಾತ್ಮಕತೆಯಿಂದ ಮಾಡಿದರೆ ಮಾತ್ರ ಯಾವ ಕೆಲಸನೂ ಸಕ್ಸಸ್ ಆಗೋದು
ಆಯಿತಾ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.